ಸ್ಯಾಂಡಲ್ವುಡ್ನ ನಟಿ ಹರ್ಷಿಕಾ ಪುಣಚ ಹಾಗೂ ಭುವನ್ ಮೇಲೆ ಪುಂಡರ ಗ್ಯಾಂಗ್ ಒಂದು ಅಟ್ಯಾಕ್ ಮಾಡಿದೆ. ಕನ್ನಡ ಮಾತನಾಡಿದ್ದಕ್ಕೆ ಕಿರಿಕ್ ತೆಗೆದಂತಹ ಗ್ಯಾಂಗ್ ಧಮಕಿ ಹಾಕಿ ದರೋಡೆಗೆ ಮುಂದಾಗಿದೆ. ಅಷ್ಟಕ್ಕೂ ಅಲ್ಲೇನಾಯ್ತು ತೋರಿಸ್ತೀವಿ ನೋಡಿ. ಸ್ಯಾಂಡಲ್ವುಡ್ನ ನಟಿ ಹರ್ಷಿಕಾ ಪುಣಚ ಹಾಗೂ ಪತಿ ಭುವನ್ ಮೇಲೆ ಕಿಡಿಗೇಡಿಗಳು ಹಲ್ಲೆ ಮಾಡಲಿಕ್ಕೆ ಯತ್ನಿಸಿರುವ ಆರೋಪ ಕೇಳಿಬಂದಿದೆ. ಇದೇ ಏಪ್ರಿಲ್ 2ರ ರಾತ್ರಿ ಕುಟುಂಬಸ್ಥರೊಂದಿಗೆ ಊಟಕ್ಕೆ ಅಂತೇಳಿ ಪ್ರೆಸರ್ ಟೌನ್ನ ಪುಲಕೇಶಿ ನಗರದ ಹೋಟೆಲ್ಗೆ ನಟಿ ತೆರಳಿದ್ರು. ಊಟ ಮುಗಿಸಿಕೊಂಡು ವಾಪಸ್ಸಾಗುವಾಗ ಅಪರಿಚಿತ ವ್ಯಕ್ತಿಗಳು ಕಿರಿಕ್ ತೆಗೆದಿದ್ದಾರೆ. ನಟ ಭುವನ್ ಮೇಲೆ ಹಲ್ಲೆ ನಡೆಸಿ ಕೈಯನ್ನ ಪರಚಿ ಗಾಯ ಮಾಡಿದ್ದಾರೆ. ಭುವನ್ ಕತ್ತಲ್ಲಿರುವಂತಹ ಚೈನ್ಗೂ ಕೂಡ ಕೈ ಹಾಕಿದ್ದಾರೆ, ಧಮಕಿ ಹಾಕಿದ್ದಾರೆ. ನಟಿ ಹರ್ಷಿಕಾ ಪುಣಚ ಘಟನೆಯ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ನಡೆದ ಘಟನೆಯ ಬಗ್ಗೆ ಹೇಳ್ಕೊಂಡಿದ್ದಾರೆ. ನಾವಲ್ಲಿ ಕನ್ನಡವನ್ನ ಮಾತನಾಡಿದ್ದೇ ತಪ್ಪು ಎನ್ನುವಂತೆ ಉರ್ದು ಭಾಷೆಯಲ್ಲಿ ಮಾತನಾಡ್ತಾ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ನಟಿ ಆರೋಪಿಸಿದ್ದಾರೆ. ರಾತ್ರಿ ಗಸ್ನಲ್ಲಿದ್ದಂತಹ ಎಸ್ಐ ಗಮನಕ್ಕೆ ಬಂದರೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತೇಳಿ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ದಲ್ಲೂ ಗಾಡಿಯಲ್ಲೆಲ್ಲ ಹೆಣ್ಮಕ್ಳಿದ್ವಲ್ಲ, ಆಮೇಲೆ ಭುವನ್ ಅವರು ಬೇಡ ಯಾಕೆ ಸುಮ್ಮನೆ ಪರವಾಗಿಲ್ಲ ಓಕೆ ಅಂತ ಹೇಳಿ ನಮಗೆ ಈ ತರ ಮಾಡ್ಬೇಕಾದ್ರೆ ಪಾಪ ಜನಕ್ಕೆ ಇನ್ನೆಷ್ಟು ದೌರ್ಜನ್ಯ ಆಗ್ಬೋದು. ಕನ್ನಡಕ್ಕೆ ಲೋಗ ಆಜಾತೆ ಅಂತ ಶುರು ಮಾಡಿದ್ರು. ಕನ್ನಡ ಭಾಷೆ ಮಾತಾಡ್ತೀವ ಅಂತ ಹೇಳಿ ನೀವೊಂದು ರೌದ್ರಾವತಾರ ತೋರಿಸಿ ಮತ್ತೆ ಅವ್ರ ಮೇಲೆ ಹಲ್ಲೆ ಮಾಡೋದು ಸರಿಯಲ್ಲ ಅಂತ ನನಗೆ ಅನ್ಸುತ್ತೆ. ASI ಇದ್ರಲ್ಲಿ ಅವ್ರಿಗೆ ಹೋಗಿ ಹೇಳಿದಾಗ ಅವರು ಈ ಲಿಮಿಟ್ಸಿಗೆ ಬರಲ್ಲ, ಆ ಲಿಮಿಟ್ಸಿಗೆ ಬರಲ್ಲ, ನೀವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು. ನಟಿ ಹರ್ಷಿಕಾ ಪುಣಚ ಹಾಗೂ ಪತಿ ಭುವನ್ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಮಾಡಲಾಗಿದೆ. ನಟಿ ದೂರನ್ನ ಕೊಟ್ಟರೆ ದೂರಿನ ಅನ್ವಯ ಕ್ರಮವನ್ನು ಕೈಗೊಳ್ತೇವೆ ಅಂತೇಳಿ ಪೂರ್ವ ವಿಭಾಗದ DCP ಕುಲ್ದೀಪ್ ಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ಮೇಲ್ನೋಟಲ್ಲಿ ವಿಚಾರ ಮಾಡುವಾಗ ನಮ್ಮ ASI ಉಮೇಶ್ ರವರದ್ದು ಏನಿದೆ ಹೆಸರು ಹಾಕಿದ್ದಾರೆ, ಕಂಪ್ಲೇಂಟ್ ಕೊಡ್ತೀವಿ ಹೇಳ್ಬಿಟ್ಟು ಹೋಗಿದ್ರು ಬಿಟ್ಟು ಬೇರೆ ಯಾರೋ ಇದ್ರ ಬಗ್ಗೆ ಕಂಪ್ಲೇಂಟ್ ಆವಾಗ ಯಾರೋ ಕೊಡಲಿಲ್ಲ. ಸದ್ಯಕ್ಕೆ ಯಾವುದು ದೂರು ಬಂದಿಲ್ಲ. ಬಂದ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ಏನು ಕ್ರಮ ಆಗಬೇಕು ಅದು ಕ್ರಮ ಕೈಗೊಳ್ತೀವಿ. ಘಟನೆಯ ಬಗ್ಗೆ ನಟಿ ಹರ್ಷಿಕಾ ಪುಣಚ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡ್ತಿದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಸ್ಟಾರ್ ದಂಪತಿಗಳ ಮೇಲೆ ಹಲ್ಲೆ ಮಾಡಿದ ಆರೋಪಿಗಳನ್ನು ಹಿಡಿಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಧನು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.